स्वागत है आपका बी न्यूज नेशन में। मैं हूं आबिद हुसैन शेख। पुलिस विभाग में निर्भया योजना की शुरुआत। केंद्र, राज्य सरकार और बीजापुर जिला पुलिस के सहयोग से निर्भया योजना के तहत महिला सुरक्षा के लिए शहर के महिला पुलिस थाने में 26 बाइक्स को मुहैया किया गया है। इस योजना से कहीं पर भी महिलाओं पर अत्याचार होने पर मौके पर महिलाओं की रक्षा के लिए महिला पुलिस सिब्बंदियों की मदद मिल सकती है। इस मुहिम का एक हिस्सा आज शहर के गांधी चौक में एसपी अनुपम अग्रवाल के हाथों शुरुआत करते हुए 26 बाइक्स में महिला और पुरुष सिब्बंदियों ने बाइक रैली करते हुए जनता में महिला सुरक्षा के प्रति जागरूकता फैलाई गई। ಇಪ್ಪತ್ತಾರು ಬೈಕ್ಸ್ದು ಈಗ ಇನಾಗ್ರೇಷನ್ ಮಾಡಿದ್ದೀವಿ. ಈ ಬೈಕ್ಸ್ ಪ್ರತಿಯೊಂದು ಸ್ಟೇಷನ್ಗೆ ಒಂದೊಂದು ಕೊಡ್ತೀವಿ. ಮುಖ್ಯ ಉದ್ದೇಶ ಇದರಿಂದ ನಮ್ಮ ಮಹಿಳಾ ಸ್ಟೇಷನ್ದಲ್ಲಿ ಮಹಿಳೆಗಳು ಅಧಿಕಾರಿ ಮತ್ತು ಸಿಬ್ಬಂದಿಗಳು ಯಾರು ಕೆಲಸ ಮಾಡ್ತಾರೆ ಅವ್ರಿಗೆ ಇನ್ನೂ ಹೆಚ್ಚಿನ ಅದು ಎಂಪವರ್ಮೆಂಟ್ ಮಾಡೋದು, ಜೊತೆಗೆ ತಮ್ಮ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಇಲ್ಲಿ ಮಹಿಳಾ ದೌರ್ಜನ್ಯ ಸಂಬಂಧಪಟ್ಟ ಯಾವ್ಯಾವ ದೂರುಗಳು ಬರ್ತದೆ, ಕುಂದುಕೊರತೆಗಳು ಇರ್ತದೆ, ಅದು ಪ್ರಾಥಮಿಕತೆ ಆಧಾರ ಮೇಲೆ ಅಟೆಂಡ್ ಮಾಡೋದು. ಸೊ ಈ ಪ್ರತಿಯೊಂದು ಸ್ಟೇಷನ್ಗೆ ಇದು ಒಂದೊಂದು ಅಲಾಟ್ ಆಗ್ತದೆ. ಮತ್ತು ಯಾವಾಗ ಈ ಮಹಿಳೆ ಇಶ್ಯೂ ಸಂಬಂಧಪಟ್ಟ ಏನಾದರೂ ದೂರುಗಳು ಬಂದಾಗ ಕೂಡಲೇ ಇದು ಸಾಧ್ಯ ಆದರೆ ಮಹಿಳಾ ಡ್ರೈವರೇ ಹೋಗ್ತಾರೆ. ಅಥರೈಸ್ ಇನ್ ಕೇಸ್ ಅದು ಸಾಧ್ಯ ಆಗಲಿಲ್ಲ ಆವಾಗ ಡ್ರೈವರ್ ಜೊತೆಗೆ ಮಹಿಳಾ PC ಗಳು ಅಥವಾ HCಗಳು ಅವರು ಇದು ಬೈಕ್ ಮೇಲೆ ಹೋಗಿ ಅದು ಪ್ರಾಥಮಿಕತೆ ಮೇಲೆ ಅಟೆಂಡ್ ಮಾಡ್ತಾರೆ. ಎವ್ರಿಥಿಂಗ್. ಈಗ ಸಾಯಂಕಾಲ ಫಾರ್ ಎಕ್ಸಾಂಪಲ್ ಇದು ತಮ್ಮೆಲ್ಲರಿಗೂ ಗೊತ್ತಿರಾಗೆ ಅಕಾಡೆಮಿಕ್ ಸೆಷನ್ ಸ್ಟಾರ್ಟ್ ಆದ ನಂತರ ಒಂದು ಸಾಮಾನ್ಯ ಕಂಪ್ಲೇಂಟ್ ಏನಿರ್ತದೆ ದಟ್ ಸ್ಕೂಲು ಮತ್ತು ಕಾಲೇಜಸ್ದು ಓಪನಿಂಗ್ ಮತ್ತು ಕ್ಲೋಸಿಂಗ್ ಟೈಮಲ್ಲಿ ಕೆಲವು ಲೋಫರ್ಸ್ ಅಲ್ಲಿ ಇದ್ಬಿಟ್ಟು ಮಹಿಳೆಗಳು ಚುಡಾಯಿಸ್ತಾರೆ, ಈವ್ಟೀಸಿಂಗ್ ಮಾಡ್ತಾರೆ. ಆವಾಗ ಈ ನಿರ್ಭಯ ಬೈಕ್ಸ್ದು ನಾವು ಬಳಕೆ ಮಾಡಿ ಅದರಲ್ಲಿ ಇದು ಪ್ರಿವೆಂಟ್ ಮಾಡಲಿಕ್ಕೆ ನಾವು ಸಕ್ಷಮ ಆಗ್ತೀವಿ. ಇನ್ನು ಹೆಚ್ಚಿಗೆ ತೊಗೊಳ್ತಾ ಇದ್ದೀವಿ ಬೈಕ್. ಈಗ ಇದು ಸದ್ಯಕ್ಕೆ ನಮಗೆ ಪೊಲೀಸ್ ಹೆಡ್ ಕ್ವಾರ್ಟರಿಂದ ಅಲಾಟ್ ಆಗಿದೆ. ಈಗ ಕ್ರೈಟೇರಿಯಾ 1 ಸ್ಟೇಷನ್ಗೆ ಬಂದು ಮುಂದಿನ ವರ್ಷ ಇನ್ನೂ ಹೆಚ್ಚು ಬಜೆಟ್ ಇದ್ದರೆ ಅವರು ಬರ್ತಾ ಅಲಾಟ್ ಮಾಡ್ತಾರೆ. ಈಗ ಟ್ರೈನಿಂಗ್ ನಾವು ಸಾಕಷ್ಟು ಕೊಟ್ಟಿದ್ದೀವಿ ಮತ್ತು ಯಾರಿಗೆ ಟ್ರೈನಿಂಗ್ ಅವಶ್ಯಕತೆ ಇರ್ತದೆ ಆವಾಗ ಅವ್ರಿಗೆ ನಾವು ಟ್ರೈನಿಂಗ್ ಕೊಡ್ತೀವಿ. ಜೊತೆಗೆ ಅದೇ ರೀತಿ ನಾವು ತಾವು ಈಗ ನೋಡ್ತಾ ಇರ್ಬೋದು ಕೆಲವು ಟ್ರಾಫಿಕ್ PCಸ್ಗೆ ಅನುಕೂಲ ಮಾಡೋಕ್ಕೆ ಉದ್ದೇಶದಿಂದ ನಾವು ಇದು ಇಂಪಾರ್ಟೆಂಟ್ ಟ್ರಾಫಿಕ್ ಜಂಕ್ಷನ್ಸಲ್ಲಿ ಈ ರೀತಿ ಹಟ್ ಕಮ್ ಬ್ಯಾರಿಕೇಡ್ಸ್ ಇನ್ಸ್ಟಾಲ್ ಮಾಡ್ತೀವಿ. ಇದರಿಂದ ನಮಗೆ ಸಾಕಷ್ಟು ಲಾಭ ಆಗ್ತದೆ. ಒಂದು ಟ್ರಾಫಿಕ್ ಕಾನ್ಸ್ಟೇಬಲ್ಸ್ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಅವರು ತುಂಬ ಕಷ್ಟಪಟ್ಟು ಕಂಡೀಷನ್ಸಲ್ಲಿ ಕೆಲಸ ಮಾಡ್ತಾರೆ. ಕೆಲವು ಟೈಮ್ ನೆರಳು ಇರೋದಿಲ್ಲ,
ಮಳೆಗಾಲದಲ್ಲಿ ಶೆಲ್ಟರ್ ಜಾಗ ಇರೋದಿಲ್ಲ ಮತ್ತು ಕೆಲವು ಟೈಮ್ ಅವ್ರಿಗೆ ಇದು ಟ್ರಾಫಿಕ್ ಕಂಟ್ರೋಲ್ ಮಾಡಲಿಕ್ಕೆ ಅನೌನ್ಸ್ಮೆಂಟ್ ಮಾಡೋದು ಅವಶ್ಯಕತೆ ಇರ್ತದೆ. ಅದಕ್ಕಾಗಿ ನಾವು ಇದರಲ್ಲಿ ಪಬ್ಲಿಕ್ ಅಡ್ರೆಸಿಂಗ್ ಸಿಸ್ಟಮ್ದು ಕೂಡ ವ್ಯವಸ್ಥೆ ಮಾಡಿದ್ದೀವಿ. ಇಟ್ ಈಸ್ ಆಲ್ ಗೌರ್ನ್ ಬೈ ಸೋಲಾರ್ ಸಿಸ್ಟಮ್. ಸೊ ಇದು ಕಾರ್ಪೊರೇಷನ್ ಸಹಯೋಗದಿಂದ ಇದು ನಾವು ಖರೀದಿ ಮಾಡಿದ್ದೀವಿ. ಈಗ ಎಲ್ಲ ನಾವು ಇಂಪಾರ್ಟೆಂಟ್ ಜಂಕ್ಷನ್ಸ್ಗೆ ಇದು ಇವತ್ತು ನಾವು ಇನ್ಸ್ಟಾಲ್ ಮಾಡ್ತೀವಿ ಮತ್ತು ಮುಂದಿನ ಈಗ CCTV ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಈ ಲಾಸ್ಟ್ 1 ಡೆಕೆಡಲ್ಲಿ ತುಂಬ ಒಂದು ಇಂಪಾರ್ಟೆನ್ಸನ್ನು ತಗೊಂಡಿದ್ದಾರೆ. ಯಾಕೆಂದರೆ ಲಾ ಆ್ಯಂಡ್ ಆರ್ಡರ್ದು ಪ್ರಿವೆನ್ಷನ್ ಆಗಲಿ ಅಥವಾ ಯಾರು ಲಾ ಆ್ಯಂಡ್ ಆರ್ಡರ್ ವೈಲೇಟ್ ಮಾಡಿದ್ದಾರೆ ಅಂಥವ್ರದ್ದು ಐಡೆಂಟಿಫಿಕೇಷನ್ಗೆ CCTVನ ತುಂಬ ಅನುಕೂಲ ಆಗ್ತದೆ. ಸೊ ನಿರ್ಭಯ ಹ್ಯಾಡಲ್ಲಿ ತಮ್ಮೆಲ್ಲರಿಗೂ ಗೊತ್ತಿದೆ ದಟ್ ಈ ಅಕಾಡೆಮಿಕ್ ಇನ್ಸ್ಟಿಟ್ಯೂಷನ್ಸ್ ಎಲ್ಲಿ ಇರ್ತದೆ ಕಾಲೇಜಲ್ಲಿ ನಾವು ಮಹಿಳೆಗಳದ್ದು ಟೀಸಿಂಗ್ ಪ್ರಿವೆಂಟ್ ಮಾಡಲಿಕ್ಕೆ CCTVಗೆ ಆದ್ಯತೆ ಕೊಡ್ತಾಯಿದ್ದೀವಿ. ಈ ವರ್ಷ ಸಾಕಷ್ಟು ಕಡೆ ನಾವು ಪಬ್ಲಿಕ್ ಸಹಯೋಗದಿಂದ ಮತ್ತು ಸರ್ಕಾರ ಸಹಯೋಗದಿಂದ ಈಗ CCTV ಹಾಕ್ತಾಯಿದ್ದೀವಿ. ನಮಗೆ ಯಾವಾಗ ಈ ನಿರ್ಭಯ ಹ್ಯಾಡಲ್ಲಿ ಇದು ಈ ಹಣ ಬರ್ತದೆ ಆವಾಗ ನಾವು ನೀವು ಹೇಳ್ದಂಗೆ ಆ ಕಾಲೇಜಸ್ ಹತ್ತಿರ ಮತ್ತು ಪ್ರಯಾರಿಟಿ ಆಧಾರ ಮೇಲೆ ಸಿಟಿಯಲ್ಲಿ ಎಲ್ಲ ಸೇರಿ ಅರೌಂಡ್ 3000 ಇದೆ. ಅದರಲ್ಲಿ ಮ್ಯಾಕ್ಸಿಮಮ್ ಪಬ್ಲಿಕ್ ಸಹಯೋಗದಿಂದ ಹಾಕಿದ್ದೀವಿ. ಅದು ಇಡೀ ಡಿಸ್ಟ್ರಿಕ್ಟಲ್ಲಿ 6000ಕ್ಕಿಂತ ಹೆಚ್ಚಿದೆ. ಸುಮಾರು 2-3 ದಿವಸ ಹಿಂದೆ 31 ಡಿಸೆಂಬರ್ ನೈಟ್ ತಿಕೋಟಾ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಇನ್ಸಿಡೆಂಟ್ ಆಗ್ತದೆ. ಆ ಇನ್ಸಿಡೆಂಟ್ ಪ್ರಕಾರ ರತ್ನಾಪುರ ಊರಲ್ಲಿ ಒಂದು ಡಾಬಾ ಹತ್ತಿರ 3 ಜನ ಹುಡುಗರು ಊಟ ತಿನ್ನೋಕ್ಕೆ ಅಲ್ಲಿ ಹೋಗ್ತಾರೆ. ಆವಾಗ ಡಾಬಾ ಮಾಲೀಕ ಅವರು ಅದು ಆ್ಯಕ್ಚುಲಿ ಡಾಬಾ ಕ್ಲೋಸ್ ಮಾಡಿದ್ರು. ಬಟ್ ಅವರು ಒಬ್ಬನ ಜೊತೆಗೆ ಅವ್ರದ್ದು ಪರಿಚಯ ಇತ್ತು. ಆ ಪರಿಚಯಕ್ಕೋಸ್ಕರ ಅವರು ಊಟ ಓಪನ್ ಮಾಡಿ ಅವ್ರಿಗೆ ಅಲ್ಲಿ ಊಟ ಮಾಡೋದು ವ್ಯವಸ್ಥೆ ಮಾಡ್ತಾರೆ. ಜೊತೆಗೆ ಆವಾಗ ಈ 3 ಜನ ಅಲ್ಲಿ ಸ್ವಲ್ಪ ಕುಡಿತಾರೆ. ಕುಡಿದ ನಂತರ ಒಂದು ಸಣ್ಣ ಮಾತು ಮೇಲೆ ಡಿಸೀಸ್ ಜೊತೆಗೆ ಅವ್ರದ್ದು ವಾದ ವಿವಾದ ಆಗ್ತದೆ. ಆಮೇಲೆ ಅದೇ ಸಂದರ್ಭದಲ್ಲಿ ಒಬ್ಬ ಹುಡುಗ ದಶರಥ ಅವನು ಹತ್ತಿರ ಇರೋದು ಒಂದು ಸಣ್ಣ ಚಾಕು ಯೂಸ್ ಮಾಡ್ತಾನೆ. ಮೈನರ್ ಗಾಯ ಆದ ನಂತರ ಇನ್ನೂ ಇಬ್ಬರು ಅವರು ಗಾಬರಿ ಪಡ್ತಾರೆ. ಇವರು ಪೊಲೀಸ್ಗೆ ಇನ್ಫಾರ್ಮ್ ಮಾಡಿ ನಮಗೆ ತೊಂದರೆ ಕೊಡ್ತಾರೆ. ಅವ್ರಿಗೆ ಇಲ್ಲಿಗೆ ಮುಗಿಸ್ಬಿಡೋಣ. ಆವಾಗ ಇವರು ಒಂದು 2-3 ಕಲ್ಲಿಂದ ಅವ್ರ ತಲೆ ಮೇಲೆ ತಲೆ ಮಾಡ್ತಾರೆ. ವ್ಯಕ್ತಿಯೊಂದು ಸ್ಥಳದಲ್ಲಿ ಡೆತ್ ಆಗ್ತದೆ. ಲೇಟ್ ನೈಟ್ ಪೊಲೀಸ್ ಅವ್ರಿಗೆ ಇನ್ಫಾರ್ಮೇಷನ್ ಸಿಗ್ತದೆ. ನಾವು ಕೂಡಲೇ ಸ್ಥಳಕ್ಕೆ ಭೇಟಿ ಕೊಟ್ಟು ಅದರಲ್ಲಿ ಪರಿಶೀಲನೆ ಮಾಡ್ತೀವಿ. ಈ ಸಂದರ್ಭದಲ್ಲಿ ತಿಕೋಟಾ ಸ್ಟೇಷನಲ್ಲಿ ಒಂದು ಕೇಸ್ ದಾಖಲಾಗಿದೆ. ಈಗ ನಿನ್ನೆ ನಾವು ಈ ಸಂದರ್ಭದಲ್ಲಿ 3 ಜನ ಆರೋಪಿಗಳಿಗೆ ಈಗ ದಸ್ತಗಿರಿ ಮಾಡಿ ಈಗ ಅವ್ರಿಗೆ ಜುಡಿಷಿಯಲ್ ಕಸ್ಟಡಿ ಕಳಿಸ್ತೀವಿ. ಈಗ ವಿಚಾರಣೆ ಮಾಡಿದಾಗ ಇಟ್ ಸೀಮ್ಸ್ ಇದು ಸ್ಪಾಂಟೇನಿಯಸ್ ಇನ್ಸಿಡೆಂಟ್ ಆನ್ ದ ಸ್ಪಾಟ್. ಅವರು ಕುಡಿಯೋ ನಿಷೇಧದಲ್ಲಿ ಈ ರೀತಿ ಇನ್ಸಿಡೆಂಟ್ ಮಾಡಿದ್ದಾರೆ. ಆದರೆ 2 ವರ್ಷ ಹಿಂದೆ ಒಬ್ಬ ಅಕ್ಯೂಸ್ಡ್ನ ಫಾದರ್ ಜೊತೆ ಕೂಡ ಡಾಬಾ ಮಾಲೀಕರದ್ದು ಜಗಳ ಆಯಿತು ಊಟದ ವಿಷಯ ಸಲುವಾಗಿ. ಅದಕ್ಕಾಗಿ ಅವರು ಅಕ್ಯೂಸ್ ಫಾದರ್ ಮೇಲೆ ಕೂಡ ಆಪಾದನೆ ಮಾಡಿದ್ದಾರೆ. ಆದರೆ ನಾವು ಈ ಆ್ಯಂಗಲ್ ವಿಚಾರಣೆ ಮಾಡ್ತಾ ಇದ್ದೀವಿ. ಸದ್ಯಕ್ಕೆ ಪ್ರಾರಂಭಿಕ ಇನ್ವೆಸ್ಟಿಗೇಷನ್ ಪ್ರಕಾರ ಇದು ಆನ್ ದಿ ಸ್ಪಾಟ್ ಇನ್ಸಿಡೆಂಟ್ ಇದು ಸದ್ಯಕ್ಕೆ ಪ್ರಾರಂಭಿಕ ಮಾಹಿತಿ ಪ್ರಕಾರ ಅನಿಸ್ತಾ ಇಲ್ಲ. ಆದರೆ ನಾವು ಮುಂದಿನ ತನಿಖೆಯಲ್ಲಿ ಥ್ಯಾಂಕ್ ಯು. बाघमारे हॉस्पिटल में दांतों की बीमारी से जुड़े हर तरह का किया जाता है इलाज, जिसके माहिर ओरल एंड मैक्सिलोफेशियल सर्जन डॉक्टर शान करीमी करेंगे आपका उम्मीद से भरपूर इलाज। तो आज ही विजिट कीजिए बाघमारे मल्टी स्पेशलिटी हॉस्पिटल सकाफरोजा सरकारी उर्दू स्कूल नंबर 4 के पास। और खबरों के लिए देखते रहिए बी न्यूज़ नेशन।